ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ರೀಸನ್ ನಾನು ವಿಡಿಯೋ ಮಾಡ್ತಾ ಇರೋದು, ನಿನ್ನೆ ಬಂದಿದ್ದ ಮಳೆ ಗಾಳಿಗೆ ಬಂದಿದ್ದಂತೂ ಒಂದು 5 ನಿಮಿಷ, ಗಾಳಿ ಅಂತೂ ಒಂದು 2 ಮಿನಿಟ್ಸ್ ಆ ಥರನೇ. ಆ ಒಂದು 2 ನಿಮಿಷಕ್ಕೆ ಗಾಳಿ ಎಷ್ಟೆಷ್ಟು ತೊಂದರೆ ಅಂದರೆ ಆಗಿದೆ ಅಂದರೆ, ನಮ್ಮನೆ ಡೋರು ಹಾಕ್ತಾಯಿದ್ದೀವಿ, ಆಗ್ತಾಯಿಲ್ಲ, ತಳ್ಕೊಂಬರ್ತಾ ಇದೆ. ಮತ್ತು ಇಲ್ಲಿ ಮರ ಎಲ್ಲ ಕಾಣ್ತಿರ್ಬೋದು, ಹಿಂದೆ ಮರ. ಆ ಮರಗಳು ಎಷ್ಟು ನೆಲಕ್ಕೆ ಅಂದರೆ ಟಚ್ಚಾಗಿ ಹೋಗ್ತಾ ಇದೆ ಅಂದರೆ ಅಷ್ಟು ಗಾಳಿ. ಇಮ್ಯಾಜಿನ್ ಹೆಂಗಿರ್ಬೋದು ಅಂತ. ಬಟ್ ಫಸ್ಟ್ ಟೈಮ್ ನಾವು ನೋಡಿರೋದು. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ಅಮ್ಮ ಆಗಲಿ ಅಜ್ಜಿ ಆಗಲಿ ಎಲ್ಲ ಹೇಳೋರು, ಹಿಂಗೆಲ್ಲ ನೋಡಿದ್ದೀವಿ ಅಂತೆಲ್ಲ. ನಾವು ನಂಬ್ತಾ ಇರಲಿಲ್ಲ. ಅಂದರೆ ಒಂದು ಕಿವಿಗೆ ಹಾಕ್ಕೊಂಡು ಸರಿ ಅಂತ ಸುಮ್ಮನಾಗ್ಬಿಡ್ತಾಯಿದ್ವಿ. ದೊಡ್ಡವರಾದ್ಮೇಲೆ ಅದನ್ನು ಹೇಳಿದ್ರೆ ಅದೆಲ್ಲ ಸಾಧ್ಯನಾ ಅಂತ ನಾವು ಅನ್ಕೊತಾ ಇದ್ವಿ. ಬಟ್ ನಿನ್ನೆ ಆಗಿದ್ದು ನೋಡಿ ತುಂಬ ಶಾಕ್ ಆದೆ ಆ್ಯಕ್ಚುಲಿ. ಅಷ್ಟು ಗಾಳಿ, ಅಷ್ಟು ನನ್ನೇ ಮೀನ್ಸ್ ತಳ್ತಾ ಇದೆ. ಆ ರೇಂಜಿಗಿದೆ ಅಂದರೆ ನಾವೆಲ್ಲ ದೇವ್ರನ್ನ ಬೇಡ್ಕೊತಾ ಇದ್ವಿ, ಆ ರೇಂಜಲ್ಲಿತ್ತು. ಬಟ್ ವಿಡಿಯೋ ಮಾಡೋ ಅಂಥ ಇದು ಏನೂ ಇರಲಿಲ್ಲ, ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರೋಡ್ ಆಗಲಿ, ಇಲ್ಲೊಂದು ಪಿಲ್ಲರ್ ಇದೆ ಮನೆದು, ಆ ಪಿಲ್ಲರ್ ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಧೂಳು. ಅಂದರೆ ಆ ಗಾಳಿಗೆ ನಮಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಗಾಳಿಗೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತು ನಾವು ಅಜ್ಜಿ ಮನೇಲಿ ಇರೋದ್ರಿಂದ ಅಂಚೆಲ್ಲ ಬಿದ್ದೋಗ್ಬಿಡುತ್ತೇನೋ ಅಂತ ನಾವು ಭಯ ಪಟ್ಕೊಂಡು ಒಂದು ಸೈಡ್ ಇದ್ದೀವಿ. ಕೆಲವು ಕಡೆ ಎಲ್ಲ ಸ್ವಲ್ಪ ಮನೆ ಮೇಲೆ ಒಂದು ಮರ ಎಲ್ಲ ಬಿದ್ದಿರೋದುಂಟು, ಒಳಗಡೆ ಗೋಡೆ ಬಿದ್ದಿರೋದು ಉಂಟು, ಮರಗಳೆಲ್ಲ ಬಿದ್ದಿರಿದೆ. ಇಲ್ಲೂ ಅಷ್ಟೇ ತೆಂಗಿನಕಾಯಿ ಹೆಂಗೆ ಬೀಳ್ತಿತ್ತು ಅಂತಂದರೆ, ಒಂದು ಮೂಟೆಗಾಗೋ ಅಷ್ಟು ತೆಂಗಿನಕಾಯಿ ಪಟ್ ಅಂತ ಬಿದ್ದಿದೆ. ಬೇಕು ನಾನು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಕೆಲವೊಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಇನ್ನೊಂದು ಅಂತಂದರೆ, ನಮ್ಮ ಮನೆ ಕಟ್ತಾ ಇದ್ವಲ್ಲ, ಅದರದ್ದು ಸೀಟು ಸಹ ಅಷ್ಟೇ ಟೆರೆಸ್ ಮೇಲೆ ಅದು ಎತ್ಕೊಂಡ್ಬಿಟ್ಟಿದೆ ನೋಡಿ. ಆ ಲೆವೆಲಲ್ಲಿಗಿತ್ತು ಅಷ್ಟು ಗಾಳಿ. ಇಮ್ಯಾಜಿನ್ ನೀವು, ಅದು ಯಾವ ರೀತಿ ಹೆಂಗೆ ಬಂದಿರುತ್ತೆ ಗಾಳಿ ಅನ್ನೋದು. ನನಗೆ ಫಸ್ಟ್ ಟೈಮ್ ಭಯ ಆಗಿದೆ ಆ್ಯಕ್ಚುಲಿ. ನನಗೆ ಇನ್ನೊಂದು ಸ್ವಲ್ಪ ಮಿಂಚು ಗುಡುಗು ಅಂದರೆ ಭಯ. ಗಾಳಿ ಅಂದರೆ ಅಷ್ಟೊಂದು ಭಯ ಇಲ್ಲ. ಬಟ್ ನನ್ನೇ ತಳ್ತಿದೆ ಅಂತಂದರೆ ಇಮ್ಯಾಜಿನ್ ಎಷ್ಟು ರೇಂಜಿಗೆ ಅದು ಬರ್ತಾ ಇರ್ಬೋದು ಅಂತ. ಇನ್ನೊಂದು ತೆಂಗಿನಕಾಯಿ ಮರದ್ದು ಏನಿದೆ ಗರಿ, ಅದು ಇಲ್ಲಿಂದ ಅಲ್ಲಿಗೆ ಹೋಗಿ ಉದುರಿದೆ, ಬಿದ್ದಿದೆ. ಮತ್ತು ನಮ್ಮ ಮನೆಯದು ಪ್ಲೇಟ್, ಅಂದರೆ ನಮ್ಮ ನಾಯಿಗೆ ಅಂತ ಇಕ್ಕಿದ್ದು ಪ್ಲೇಟ್ ಆಗಲಿ, ಕೆಲವೊಂದು ಥಿಂಗ್ಸ್ ಆಗಲಿ. ಇನ್ನೊಂದೇನು ಅಂತಂದರೆ ಡ್ರಮ್ಮು, ಅದು T100 ಅಲ್ಲ 1000 ಲೀಟರ್ಸ್ದು, ಅದೇ ನೀರು ಮನೆ ಮೇಲೆ ಇಡ್ತಾರಲ್ಲ, ಅದೇ ತೂರ್ಕೊಂಡು ಹೋಗಿದೆ ಆ್ಯಕ್ಚುಲಿ. ಇಮ್ಯಾಜಿನ್. ಅಂದರೆ ನೀರಿರಲಿಲ್ಲ, ಖಾಲಿ ಡ್ರಮ್ಮೇ ಆ್ಯಕ್ಚುಲಿ. ಅಂದರೆ ಅದೇ ತೂರ್ಕೊಂಡು ಹೋಗಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೆಷ್ಟು ರೇಂಜಿಗೆ ಬಂದಿರ್ಬೋದು ಅಂತ.